ನೋಡಿ, ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂಥೇಳಿ ಅದನ್ನು JCBಯಿಂದ ಅದನ್ನು ಏನು ಮಾಡಿದರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು. ಅದನ್ನು ಖಂಡಿಸಿದರು. ನಾವು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳಿಸಿದ್ದೀವಿ ಅಂತ. ಒಂದೇ ಟ್ವೀಟ್ಗೆ, ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು, ಇಲ್ಲ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದರೆ, ಈ ಪಿಣರಾಯಿ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ ಅಂತ ಹೇಳಿದರು. ಅಂದರೆ ಕೇರಳದವ್ರನ್ನ ಎಲ್ಲರನ್ನೂ ಕೂಡ ನೀವು JCB ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನು ಬೀಳಿಸಿದ್ದೀರಾ, ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದೊಂದು JCB ಸರ್ಕಾರ ಅಂತ ಹೇಳಿದರು. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು, ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಅಂಥೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ, ಇಲ್ಲ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ವೀಟ್ಗೆ ನಿಮ್ಮ AICCಯಿಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180-200 ಮನೆ ಕಟ್ಕೊಡ್ತೀರಾ ಅಂತಾದರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರಾ? ನಿಮ್ಮ ಧೋರಣೆ, ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳಬೇಕಾ, ವೇಣುಗೋಪಾಲ್ ಹೇಳಬೇಕಾ? ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ, ಒಂದು ಫೋನ್ ಮಾಡಿದ ತಕ್ಷಣವೇ ಆನೆ ತುಳಿತಕ್ಕೆ ಬಲಿಯಾದರು ಅಂತೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀರಾ ಈಶ್ವರ್ ಖಂಡ್ರೆ ಸಮೇತವಾಗಿ? ಅಂದರೆ ಅಕ್ರಮ ಇದ್ದು ಸಕ್ರಮ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಅಕ್ರಮ ಇರೋದನ್ನು ಒಂದು ಟ್ವೀಟಿಗೆ ಸಕ್ರಮ ಮಾಡ್ತಾರೆ. ಅಕ್ರಮ ಇದ್ದಿದ್ದು ಅಂತ ಇವರೇ ಹೇಳ್ತಾರೆ, ಅಕ್ರಮ ಕಟ್ಟಡ ಹಂಗೆ ಬಿಡಬೇಕಾ ಅಂತ. ಒಂದು ಟ್ವೀಟಿಗೆ ಇದನ್ನು ಸರಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ, ಇದು ಸರಿಯಾದ ಧೋರಣೆ ಅಲ್ಲ. CM ಅವರು ಡೆಲ್ಲಿ ಹೋದ್ರು, ರಾಹುಲ್ ಗಾಂಧಿ ಸಿಕ್ಕಿಲ್ಲ ಸರ್, ಅವರು ವಾಪಸ್ ಬಂದರು. ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಅವ್ರು ಸತ್ಯ ಹೇಳಿದ್ದಾರೆ. ಯಾರು ಟ್ವೀಟ್ ಮಾಡಿದಾರೆ ಗೊತ್ತಿಲ್ಲ, ಬರ್ದಿಯಾರಲ್ವಾ. ಜನರ ಮೇಲೂ ಭಾಳ ಪರಿಣಾಮ ಬೀರ್ತಾ ಇದೆ. ನಿಮ್ಮ ಆಡಳಿತ ಜನರ ಮೇಲೆ ವಿಪರೀತ ಪರಿಣಾಮ ಬೀರ್ತಾ ಇದೆ. ಏನೇನೂ ಅಭಿವೃದ್ಧಿ ಇಲ್ಲ, ಜನ ರೋಸಿ ಹೋಗಿದ್ದಾರೆ. ದಿನನಿತ್ಯ ನಿಮ್ಮ ನಾಟಕವನ್ನೇ, ನಿಮ್ಮ ಸಿನಿಮಾವನ್ನೇ ಜನ ನೋಡಿ ಸಾಕಾಗಿದ್ದಾರೆ. ನಿಮ್ಮ ಈ ಕುರ್ಚಿಯ ಗುದ್ದಾಟದ ಸಿನಿಮಾ, ಡ್ರಾಮಾ ಇವನ್ನೆಲ್ಲವನ್ನು ನೋಡಿ ಜನ ರೋಸಿ ಹೋಗಿದ್ದಾರೆ. ನೋಡಬೇಕು, ಇನ್ನು ಸಿನಿಮಾ ಮುಗ್ದಿಲ್ಲ. ದೇವೇಗೌಡರು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅಷ್ಟೇ ಮೈತ್ರಿ ಇರುತ್ತೆ, ಸ್ಥಳೀಯ ಇದರಲ್ಲಿ ನಾವು ಮೈತ್ರಿ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ನಮ್ಮ ಹೈಕಮಾಂಡ್ ಏನು ಹೇಳ್ತಾರೋ ಅದರ ಪ್ರಕಾರ ನಾವು ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.